ನಮಸ್ಕಾರ ವೀಕ್ಷಕರೇ. ರಾಜು ಅವರು ಲೈನಲ್ಲಿದ್ದಾರೆ. ಸ್ವಲ್ಪ ವಿಚಾರಗಳು ಅವ್ರ ಜೊತೆ ಮಾತಾಡೋದಿತ್ತು, ಹಾಗಾಗಿ ಮಾತಾಡಿಸ್ತಾ ಇದ್ದೀನಿ. ನಮಸ್ಕಾರ ರಾಜು ಅವರೇ. ನಮಸ್ತೆ ಸರ್. ಆರಾಮಿದ್ದೀರಾ? ಆರಾಮಿದ್ದೀನಿ ಸರ್. ನೀವು ಹೇಳಿದ್ರಿ ಲಾಸ್ಟ್ ಟೈಮ್ ವಿಡಿಯೋಗಳು ಮಾಡಬೇಕಾದ್ರೆ ಒಂದು ಸ್ವಲ್ಪ ಬೇಸಿಗೆ ಈ ಸರಿ ಬಿಸಿಲು ಹೆವಿ ತಾಪಮಾನ ಜಾಸ್ತಿ ಆಗುತ್ತೆ, ಹೀಟ್ ವೇವ್ಸ್ ಶುರು ಆಗುತ್ತೆ ಅಂತ. ಈಗ ನೋಡ್ತಾ ಇದ್ರೆ ವಾತಾವರಣ ತುಂಬಾ ಹೀಟು ಶುರು ಆಗೈತೆ, ಹೆವಿ ಬಿಸಿಲು ಕಾಣಿಸ್ತಾ ಇದೆ. ಮತ್ತು ಇದು ತಾಪಮಾನ ಇನ್ನೂ ಅತಿ ಆಗುತ್ತಾ ಇಲ್ಲ ಇದನ್ನ ಸಮಾಧಾನ ಆಗುತ್ತಾ, ಇವೆಲ್ಲನೂ ಈ ಒಂದಷ್ಟು ಕಾಲಚಕ್ರದಲ್ಲಿ ಇವೆಲ್ಲ ದೈವಗಳೇ ಮಾಡ್ತಾರೋ ಒಂದಷ್ಟು ಕೆಲಸಗಳ, ಇಲ್ಲ ನ್ಯಾಚುರಲ್ ಆಗಿ ಇದು ಹಿಂಗೆ ಆಗ್ತಾ ಇದೆಯಾ, ಮತ್ತು ಯುದ್ಧಗಳ ಬಗ್ಗೆನೂ ಮಾತಾಡೋದೈತೆ. ಫಸ್ಟ್ ಈ ಸೂರ್ಯಂದು ಇದ್ರ ಬಗ್ಗೆ ಹೇಳ್ಬಿಡಿ, ಆಮೇಲೆ ಯುದ್ಧದ ಬಗ್ಗೆ ಮಾತಾಡೋಣ. ಆಯ್ತು ಸರ್. ಹಾಗೆ ಒಂದು ಶ್ಲೋಕ, ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶನಾಯ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಯಾಮಿ ಯುಗೆ ಯುಗೆ. ನಮ್ ಕೃಷ್ಣ ಪರಮಾತ್ಮ ಹೇಳಿರ ಅಂತಾನೆ ಇವಾಗ ನಮ್ಮ ಕಲ್ಕಿ ಪರಮಾತ್ಮ ಬಂದು ಸೂಕ್ಷ್ಮ ಶರೀರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸರ್. ಅದು ಎಲ್ಲರಿಗೂ ಹೇಳಂತ ವಿಷಯ ಅಲ್ಲ, ಅವರು ಆಯ್ಕೆ ಮಾಡ್ಕೊಂಡು ಕೆಲವು ವ್ಯಕ್ತಿಗಳಿಗೆ ತಿಳಿಸ್ತಕ್ಕಂತ ವಿಷಯ, ಘಟನೆಗಳನ್ನ. ಅದು ಯಾರು ನಂಬ್ಲಿ ಬಿಡ್ಲಿ ಖಾಲಿ ಎಳಿಲಿ, ಅದು ನನಗೆ ಏನ್ ಮನವರಿಕೆ ಮಾಡ್ತಾರೆ, ನನಗೆ ದೃಶ್ಯ ಸಮೇತ ತೋರಿಸ್ತಾರೆ, ನನ್ ಪ್ರೀತಿ ಪಟ್ಟವರು ಒಪ್ಪಿಕೊಂಡು ನನಗೆ ವಿಷಯ ಹೇಳ್ತಾರೆ, ಆ ವಿಷಯನ ಜನಕ್ಕೆ ತಿಳಿಸೋ ಅಂತ ಕೆಲಸ ಮಾಡ್ಕೊ ಬಂದಿದ್ದೀನಿ, ಈಗಲೂ ಮಾಡ್ತಾ ಇದ್ದೀನಿ. ಹಂಗಾಗಿ ಸರ್, ಇವಾಗ ಸೂರ್ಯನಾರಾಯಣ ಅವರು ಇನ್ನೇನು ಭೂಮಿಗೆ ಹತ್ರ ಬರ್ತಾರಲ್ಲ, ಸೂರ್ಯನಾರಾಯಣ ನಾರಾಯಣ ಅವರು ಅಂತ ಅಶರೀರವಾಣಿಯಾಗಿತ್ತು ನಿಮ್ಗೆ. ಯಾಕೆ ಅಂದ್ರೆ ಇಲ್ಲಿ ನಡೆಸ್ತಕ್ಕಂತ ಅಧರ್ಮ ಇವೆಲ್ಲಾನು ಕೆಟ್ಟೋಗಿರತಕ್ಕಂತ ಪಂಚಭೂತಗಳನ್ನ ಸರ್ ಮಾಡೋಕೆ, ಕೆಟ್ಟೋಗಿರತಕ್ಕಂತ ಮನಸ್ಥಿತಿ ಸರ್ ಮಾಡೋಕೆ, ಕಾಲಚಕ್ರ ನಿಂತೋಗಿದ್ದ ಕಾಲಚಕ್ರನ ಅಮರ ಗುರುಗಳು ಬಂದು ಫಿಕ್ಸ್ ಮಾಡಿ ಅದು ಓಡೋ ರೀತಿ ಸತ್ಯಯುಗದ ಕಡೆ ಫಾಸ್ಟ್ ಆಗಿ ಮೂವ್ ಆಗೋ ರೀತಿ ಮಾಡಿ, ಆ ಕಾಲ ಇವಾಗ ಸತ್ಯಯುಗದ ಸಂಧಿಕಾಲದ ಹತ್ರ ಭೂಮಿ ಬಂದಿದೆ. ಸತ್ಯಯುಗ ದಾಟಿದೆ, ಆದ್ರೆ ಸತ್ಯಯುಗದ ಸಂಧಿಕಾಲದಲ್ಲಿ ನಾವು ಅಂತ್ಯ ಕಾಲದಲ್ಲಿ ಇದ್ದೇವೆ. ಹಂಗಾಗಿ ಇವಾಗ ಸೂರ್ಯ ಅವರು ಹತ್ರ ಬಂದಿದ್ದಾರೆ. ಏನಕ್ಕೆ ಅಂದ್ರೆ ನಾವು ನಮ್ಮ ಮನೋಮಯ ಕೋಶನ ಜಾಗೃತಗೊಳಿಸ್ಕೊಳ್ಳದೆ, ಒಂದು ಆಕ್ಟಿವ್ ಇಲ್ಲದೆ ಮನುಷ್ಯ ಬರೀ ಬುದ್ಧಿ ಶಕ್ತಿನಲ್ಲೇ ಯೋಚನೆ ಮಾಡ್ತಾ, ಉದ್ವೇಗದಲ್ಲೇ ಜೀವನ ಮಾಡ್ತಾ, ಕೇಸ ಅಸೂಯೆಗಳನ್ನೇ ತುಂಬಿಕೊಂಡು ಈ ಬದುಕ್ತಕ್ಕಂತ ಜೀವನ ಇದೆಯಲ್ಲ, ಇದನ್ನ ಅಂತ್ಯ ಮಾಡಿ ಮನುಷ್ಯನ ಮಾನವ ಆತ್ಮದಲ್ಲಿ ಮನೋಮಯ ಕೋಶ ಜಾಗೃತ ಮಾಡಿ, ಆ ಮನೋಮಯ ಕೋಶ ಒಳಗೇನೆ ನಾನೇ ಇದ್ದೀನಿ ಅನ್ನೋದನ್ನ ಪ್ರೂವ್ ಮಾಡಕ್ಕೆ ಬಂದಿದ್ದಾರೆ ಸರ್ ನಮ್ಮ ಸ್ವಾಮಿ ವಿಷ್ಣು ಪರಮಾತ್ಮನೇ. ಹಾಗಾಗಿ ಇವಾಗ ಅದು ಕಂಟಿನ್ಯೂ ಆಯ್ತಾ ಹೋಗುತ್ತೆ. ಬಿಸಿಲು ಗಾಡಿಗಳು ಮೆಲ್ಟ್ ಆಗ್ತವೆ, ಬಿಸಿಲ್ಗೆ ಮೆಲ್ಟ್ ಆಗ್ತವೆ. ಮನುಷ್ಯ ಬಿಸಿಲ್ಗೆ ಹೋದ್ರೆ ಸ್ಕಿನ್ ಪ್ರಾಬ್ಲಮ್ ಬರುತ್ತೆ, ಕುಡಿಯೋ ಅಂತ ತಂಪು ನೀರ್ ಸಿಗಲ್ಲ, ಆಮೇಲೆ ತಂಪು ಪಾನೀಯಗಳು ಅವು ಉಪಯೋಗಿಸಿದ್ರೆ ಇನ್ನೂ ಅಸ್ವಸ್ಥ ಆಗೋ ವಾಂತಿ ಬೇದಿ ರೋಗಗಳು. ನಾನ್ ವೆಜ್ ಇದನ್ನ ಮುಟ್ಟಿದ್ರಂತೂ ಬದುಕಕ್ಕೆ ಆಗಲ್ಲ ಅಂತ ಸ್ಥಾನ ಮನುಷ್ಯ ತಲುಪ ಅಂತ ಕಾಲ ಬಂದ್ಬಿಟ್ಟಿದೆ ಸರ್, ನನಗೆ ಹೇಳಿರೋ ಪ್ರಕಾರ. ಇವಾಗ ಏನ್ ಪವರ್ ಇಂದ ನಾವು ಒಂದಷ್ಟು ಜೀವನ ಮಾಡ್ತೀವಿ, ಫ್ಯಾನು ಅದು ಇದೆಲ್ಲ ಓಡಿಸ್ಕೊತೀವಿ ಅಂತ ಹೇಳ್ತೀವಿ, ಅದು ಶಾರ್ಟ್ ಸರ್ಕ್ಯೂಟ್ ಆಗಂತ ಸ್ಥಿತಿ ಬಂದಿದೆ ಇವಾಗ. ಕೆಲವು ಕಡೆ ಬೆಂಗಳೂರಿನ ಉತ್ತರ ಕಡೆ ಮತ್ತೆ ಪೂರ್ವ ಕಡೆ ವಿಡಿಯೋದಲ್ಲಿ ಹೇಳಿದೀವಿ, ಪವರ್ ಕಟ್ ಆಗಿ ಶಾರ್ಟ್ ಸರ್ಕ್ಯೂಟ್ ಆಗಿ ಪವರ್ ಕಟ್ ಆಗಂತ ಚಾನ್ಸ್ ನನಗೆ ತೋರಿಸಿದ್ದಾರೆ, ಕತ್ತಿ ಅನ್ಮೂಗ ಅಂತ ತೋರಿಸಿದ್ದಾರೆ. ಆಮೇಲೆ ಮೆಗಾ ಸ್ಫೋಟದಿಂದ ಅನಾಹುತಗಳಾದಂಗೆ ಇವಾಗ ಬಿಸಿಲಿಂದ ಅನಾಹುತಗಳಾಗ್ತಾ ಹೋಗ್ತವೆ. ಆಮೇಲೆ ಜಮ್ಮು ಕಾಶ್ಮೀರ ಅಲ್ಲಿ ಅಲರ್ಟ್ ಕೊಟ್ಟಿದ್ವಿ, ಯಾರು ಕಶಬ ಋಷಿಗಳು ಅಲ್ಲಿ ಒಂದು ಸೈನ್ಯನ ಕಟ್ಟಿದ್ದಾರೆ, ಸೈನ್ಯಕ್ಕೆ ಬಲ ತುಂಬ್ತಾ ಇದ್ದಾರೆ ಅಂತ ವಿಡಿಯೋದಲ್ಲಿ ಹೇಳಿದ್ವಿ ಅಯೋಧ್ಯರಾಮಲ್ಲಿ. ಇವಾಗ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಋಷಿಗಳು.
ಹಂಗೆ ನಮ್ಮ ಮಾರ್ಕಂಡೇಯ ಋಷಿಗಳು ಕೂಡ ಇವಾಗ ಭೂಮಿ ಮೇಲೆ ಬಂದಿದ್ದಾರೆ, ಮೊನ್ನೆ ತೋರಿಸಿದ ಪ್ರಕಾರ. ಅವರು ಕೆಲ್ಸಕ್ಕೆ ಸಿದ್ಧವಾಗಿ ಬಂದಿದ್ದಾರೆ. ಋಷಿಗಳೆಲ್ಲ ಒಬ್ಬೊಬ್ಬರ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇವಾಗ ನಮ್ಮ ಚೈನಾ ಇದೆಯಲ್ಲ, ನಮ್ಮ ಭಾರತದ ಇದರಲ್ಲಿ ಆ ಕಡೆಯಿಂದ ಕೆಲವು ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗೋ ಚಾನ್ಸ್ ಇದೆ ಇವಾಗ. ಯಾವ ತರ? ಯಾಕೆಂದ್ರೆ ಯುದ್ಧಗಳು ಎಲ್ಲ ಕಡೆನೂ ನಡೆಯೋದ್ರಿಂದ ಭಾರತನ ಸುಮ್ನೆ ಕೂರಕ್ ಬಿಡಬಾರದು, ಇಲ್ಲೂ ಅದನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ಕೆಲವು ವ್ಯಕ್ತಿಗಳಿಂದ ಅಸುರದಿಂದ ಮಾಡಿಸ್ತಕ್ಕಂಥ ಕೃತ್ಯ ಮುಂದುವರಿಯುತ್ತದೆ. ಇದೊಂದಿಲ್ಲ, ಪಾಕಿಸ್ತಾನದಿಂದ ಕಡೆಯಿಂದ ಚೈನಾ ಕಡೆಯಿಂದ ಇದನ್ನು ತಿಳಿಸಿದ್ದಾರೆ ಸರ್. ಅಂದ್ರೆ ಇದು ಇವಾಗ ಶುರು ಆಗ್ಬೇಕು, ಇದುವರೆಗೂ ಇನ್ನ ಅದರದ್ದೇನು ಲಕ್ಷಣಗಳು ಕಾಣಿಸಿಲ್ಲ, ಇನ್ಮೇಲೆ ಶುರು ಆಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ? ಹೌದು, ಆಗುತ್ತೆ ಆಗುತ್ತೆ. ಈಗ ಇಲ್ಲಿ ಆಲ್ರೆಡಿ ಇಸ್ರೇಲು ಮತ್ತೆ ಇರಾನು ಅಮೇರಿಕ ಇವು ಮೂರು ಇಲ್ಲಿ ಆಲ್ರೆಡಿ ಯುದ್ಧ ರನ್ನಿಂಗ್ ಇದೆ. ಇದ್ರದ್ದು ಒಂದು ಅಂದರೆ ಒಂದು ಬ್ರೇಕ್ ಥರ, ಒಂದು ವಿರಾಮ ತಗೊಳೋ ಥರದ್ದು ಒಂದಷ್ಟು ಮಾತುಕತೆ ಆಗಿತ್ತಲ್ಲ, ಮತ್ತೆ ಇದು ಯಾವ ಮಟ್ಟಕ್ಕೆ ತಲುಪುತ್ತೆ? ಇಲ್ಲಿಗೆ ಸ್ಟಾಪ್ ಆಗುತ್ತಾ ಏನು? ಸ್ಟಾಪ್ ಆಗಲ್ಲ ಸರ್, ಯುದ್ಧಗಳು ಸ್ಟಾಪ್ ಆಗಲ್ಲ. ಯಾಕೆಂದ್ರೆ ಏನು ನಾಶ ಹಂತದಲ್ಲಿ ಬಂದ್ಬಿಟ್ಟಿದೀವಿ, ನಮ್ಮ ಹತ್ರ ವೆಪನ್ ಇದೆ, ನಾವು ಗೆದ್ದು ಬಿಡ್ತೀವಿ ಅಂತ ಒಬ್ಬರ ಮೇಲೆ ಒಬ್ರು ಹಾಕಿರ್ತಾರೆ. ಅವರು ಹತ್ರ ಅವ್ರ ಸಾಮರ್ಥ್ಯ ಎಷ್ಟು ಉಪಯೋಗಿಸ್ತಾರೆ ಅಷ್ಟು ಉಪಯೋಗಿಸ್ಲಿ, ನಾನು ನನ್ನ ಸಾಮರ್ಥ್ಯ ಉಪಯೋಗಿಸ್ತೀನಿ ಅಂತ ನಿಂತ್ಕೋತಾರಲ್ವಾ. ಎರಡೂ ಕಡೆಯಿಂದ ಒಂದೊಂದು ಅಸ್ತ್ರಗಳಿರ್ತೀಯಲ್ಲ, ಅವನ್ ಅಸ್ತ್ರಗಳೆಲ್ಲ ನಾಶ ಆಗ ತನಕ ಯುದ್ಧಗಳು ನಡೀತಾನೆ ಇದೆ. ಮನುಷ್ಯ ಎಲ್ಲಿವರೆಗೆ ತಲುಪಿದ್ದಾನೆ ವೈಜ್ಞಾನಿಕವಾಗಿ, ನಾನು ಅಂತ ಬಾಂಬ್ ಕಂಡಿಡಿದೀನಿ, ನ್ಯೂಕ್ಲಿಯರ್ ಅಂತ ಇಷ್ಟಿದೆ ಅಷ್ಟಿದೆ ಅಂತ ಏನ್ ಮೆಂಬರ್ಸ್ ಹೇಳ್ತಾ ಇದ್ದಾರೆ ಇವತ್ತು, ಎಲ್ಲಾನು ಉಡಿಸ್ ಮಾಡೋ ಅಂತ ಕಾಲ ಬಂದಿದೆ. ಅದು ಹಂತವಾಗಿ ಮಾಡ್ತಾ ಇದ್ದಾರೆ. ಆದ್ರೆ ಭಾರತನ ಕಾಪಾಡಕ್ಕೆ ಋಷಿ ಮುನಿಗಳು ಸ್ವಾಮಿ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ. ಅದರಲ್ಲಿ ಅಸುರ ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದಾರೆ ಅಂತ ಕೆಲವರು ಮುಖಾಂತರ ಸೂಚನೆ ಕೊಡ್ತಾ ಇದ್ದಾರೆ. ಕೆಲಸ ಆಗ್ತಾ ಇದೆ. ಆದ್ರೆ ಭಾರತನು ಯಾವುದೇ ಸರ್ಕಾರ ಮುಂದೆ ಇರಲ್ಲ, ಏನು ಇನ್ನೊಂದು 5 ವರ್ಷ ಆದ್ಮೇಲೆ ಯಾವುದೇ ಸರ್ಕಾರ ಇರಲ್ಲ, ಅರಾಜಕತೆ ಸ್ಟಾರ್ಟ್ ಆಗ್ಬಿಟ್ಟಿರ್ತದೆ. ಅಲ್ಲಿ ತನಕ ಪಂಚಭೂತಗಳಿಂದನೂ ಸ್ವಾಮಿ ಸಮರ ಮಾಡಿರ್ತಾರೆ. ಆಮೇಲೆ ನಾವು ಆಧ್ಯಾತ್ಮಿಕದಲ್ಲಿ, ಇವಾಗ ಉದಾಹರಣೆಗೆ ನನ್ನೇ ತಗೊಳ್ಳಿ, ಆಧ್ಯಾತ್ಮಿಕದಲ್ಲಿ ನಾನು ಸರಿ ಅಂತ ಬೆಳೆಸ್ಕೊಂಡು ಮನೋಭಾವನ ನಾನು ಇನ್ನೊಬ್ಬರ ಮೇಲೆ ದ್ವೇಷ ಕಾರ್ಕೊಂಡು ನಾನೇ ತಪ್ಪು ಮಾಡಕ್ ಹೋದಾಗ ಆವಾಗ ಆ ವ್ಯಕ್ತಿಗೂ ಕೂಡ ಪೆಟ್ಟು ಕೊಡ್ತಾರೆ. ಯಾವ್ದು ಮುಖಾಂತರ? ಜೀವನದಲ್ಲಿ ಸಂಸಾರದ ಮುಖಾಂತರ ಪೆಟ್ಟು ಕೊಡ್ತಾರೆ, ಇಲ್ಲ ಅಂದ್ರೆ ಆಕ್ಸಿಡೆಂಟ್ ಮುಖಾಂತರ ಪೆಟ್ಟು ಕೊಡ್ತಾರೆ, ಇಲ್ಲ ಅಂದ್ರೆ ಯಾವ್ದೋ ಒಂದು ಸುಮ್ನೆ ನಿಂತಿದ್ರು ಏನೋ ಒಂದು ಈ ಭೂಕಂಪ ಇದರಿಂದ ಪೆಟ್ಟು ಕೊಡ್ತಾರೆ. ಹಂಗಾಗಿ ನಾವು ಏನು ಆಧ್ಯಾತ್ಮದಲ್ಲಿ ಸುಳ್ಳು ಹೇಳ್ತಾ ಬರ್ತೀವಿ, ಸುಳ್ಳು ಕತೆ ಕಟ್ತೀವಿ, ಅಂತ್ಯವ್ರನ್ನೂ ಬಿಡಲ್ಲ, ಅಂತ್ಯವರು ನಾಶ ಆಗ್ತಾ ಇದಾರೆ. ಮುಂದೆ ಆಕ್ಸಿಡೆಂಟ್ ಆಗುತ್ತೆ ಅಂತವ್ರಿಗೆಲ್ಲ ಇವಾಗ ತೋರಿಸಿದ್ದಾರೆ. ಕೆಲವು ವೈಯಕ್ತಿಕವಾಗಿ ಅದನ್ನ ಹೇಳಕ್ ಹೋಗ್ಬಾರ್ದು. ಅಂತ್ಯವ್ರೆಲ್ಲ ಮನಸ್ಸನ್ನ ಚೇಂಜ್ ಮಾಡ್ಕೊಂಡು ಒಳ್ಳೆ ದಾರಿ ಹಿಡಿದ್ರೆ ಸರಿ, ಹಿಂದೆ ಜೀವನ ನಡೀತಿದೆ ಅಂತ ಏನಾದ್ರು ಮಾಡಿದ್ರೆ ಸರ್, ಅದು ತುಂಬಾ ತೊಂದ್ರೆ ಇದೆ. ಅದು ನನಗೆ ಹೇಳ್ಕೊಂಡಿದೀನಿ, ನಾನು ಬೇರೆಯವ್ರಿಗೆ ಹೇಳೋದ್ ಬೇಡಿ. ನಾನು ಸುಳ್ಳು ಹೇಳಿದ್ರೆ ನನಗೂ ಅದೇ ಸ್ಥಿತಿ, ನಾನು ಸತ್ಯವಾಗಿ ಇರೋದು ಹೇಳಿದ್ರೆ ನಾನು ಸ್ವಾಮಿ ಎಲ್ಲಿಂದ ಒಂದ್ ಕಡೆ ಕಾಪಾಡ್ತೇನೆ, ಅದು ಮಾತ್ರ ಸತ್ಯ. ಆಮೇಲೆ 2027 ಏನ್ ಹೇಳಿ 2027 ಫೆಬ್ರವರಿ 7ನೇ ತಾರೀಕು 2027 ಫೆಬ್ರವರಿ 7ನೇ ತಾರೀಕು ನಾಟಕೀಯವಾಗಿ ನಡೆಯತಕ್ಕಂತ ಜೀವನ ಸ್ಟಾಪ್ ಆಗುತ್ತೆ, ಆಡಂಬರ ಜೀವನ ಸ್ಟಾಪ್ ಆಗುತ್ತೆ. ನಮ್ಗೆ ಎಲ್ಲ ತೋರಿಸಿದ್ದಾರೆ. ಆಮೇಲೆ ನಾವು ಏನು ನಾಟಕೀಯವಾಗಿ ಮದುವೆ ಮಾಡಿಕೊಂಡು ಡೈವರ್ಸು, ಒಬ್ಬರು ಬಿಟ್ಟು ಇನ್ನೊಬ್ಬರನ್ನ ಕಟ್ಕೊಳ್ಳೋದು, ಇದು ಸರಿ ಇಲ್ಲ ಅಂತ ಇನ್ನೂ ಮನ್ಸು ಬಂದಂಗ್ ನಡ್ಕೊಳ್ಳೋದು, ಇದೆಲ್ಲ ನಿಂತೋಗ್ಬಿಡುತ್ತೆ ಕಂಡೀಷನ್ ಆಗಿ. ಆಹಾರನ ತಿನ್ನತಕ್ಕಂತ ಆಹಾರ 2 ಟೈಮ್ ಸಿಕ್ಕಿದ್ರೆ ಸಾಕು ಅನ್ನೋ ಪರಿಸ್ಥಿತಿ ಬರುತ್ತೆ. ಬೆಳೆಗಳು ಬೆಳೆಯಲ್ಲ, ಅದನ್ನು ತೋರಿಸಿದ್ದಾರೆ. ಇಳುವರಿ ಬರಲ್ಲ. ಆಮೇಲೆ ಕೈಗೆ ಬಂದ ಕೆಲವು
ಆಹಾರ ಧಾನ್ಯಗಳು ಅವು ಕೈ ಸಿಗಲ್ಲ. ಹ್ಮ್ ಕದ್ದು ತಿನ್ನೋ ಒಬ್ಬರ ಬೆಳೆದಿರ್ತಕ್ಕಂತ ಆಹಾರನ ಕದ್ದು ತಿನ್ನೋ ಅಂತ ಪರಿಸ್ಥಿತಿ ಬರುತ್ತೆ ಮುಂದೆ ಓಕೆ 5 ವರ್ಷದ ಒಳಗಡೆನೆ. ಹ್ಮ್ ಆದ್ರೆ ನನಗೆ ಇವಾಗ ಹೇಳಿರೋ ಪ್ರಕಾರ ಫೆಬ್ರವರಿ 7ನೇ ತಾರೀಕು 2027ಕ್ಕೆ ನಾಟಕೀಯ ಪ್ರಪಂಚ ಅರ್ಧ ಮುಗ್ದೋಗ್ಬಿಟ್ಟಿರುತ್ತೆ ಸರ್. ಆ ಡೇಟ್ ತೋರಿಸ್ಬಿಟ್ಟಿದ್ದಾರೆ. ಓಕೆ ಫೆಬ್ರವರಿ 27 27ನೇ ಇಸ್ವಿ ಫೆಬ್ರವರಿ 7ನೇ ತಾರೀಕು ಅಂತಾನೆ ಹೇಳಿದ್ದಾರೆ ನನಗೆ. ಅಂದ್ರೆ ಅಲ್ಲಿಂದ ಅಂದ್ರೆ ಇವಾಗ ಸುಳ್ಳು ಹೇಳಕ್ ಆಗಲ್ಲ, ಆತರ ಒಂದಷ್ಟು ಜೀವನ ಬದಲಾಗಿರುತ್ತೆ, ಸತ್ಯನೇ ಹೇಳ್ಬೇಕು ಎಲ್ಲಾರು, ಈ ತರ ಇರುತ್ತೆ ಅಂತೀರಾ? ಆಗುತ್ತೆ. ಯಾರು ಸತ್ಯವಾಗಿ ನಡೀತಾರೆ ಅವ್ರ ಮೇಲೆ ಸುಳ್ಳು ಪ್ರಭಾವ ಏರ್ತಾರೆ, ಆ ಊರಿಗಂತೂ ಪೆಟ್ಟು ಇದ್ದೇ ಇರ್ತದೆ. ಅದಂತೂ ಸತ್ಯ ಖಂಡಿತವಾಗೂ ನಡೀತಿದೆ. ಮುಂದೆ ಅವರು ಅನುಭವಿಸ್ಬೇಕಾಗುತ್ತೆ, ಇಲ್ಲಾಂದ್ರೆ ಚೇಂಜ್ ಮಾಡ್ಕೊಂಡು ಒಳ್ಳೆ ದಾರಿಲಿ ಹೋಗಕ್ಕೆ ಟ್ರೈ ಮಾಡ್ಬೇಕು. ಆಮೇಲೆ ಇನ್ನೊಂದು ವಿಷಯ ಸರ್, ಈ ಸತ್ಯಕ್ಕೆ ಒಳ್ಳೆಯವ್ರಿಗೆ ಸ್ವಲ್ಪ ಕಷ್ಟಗಳು ಜಾಸ್ತಿ ಬರ್ತಾ ಇದೆ ಈಗ. ಯಾಕೆ ಅಂದ್ರೆ ಈ ಸಂಧಿ ಕಾಲದಲ್ಲಿ ನಾವು ಏನ್ ಜೀವನದಲ್ಲಿ ಕೆಲವು ಗೊತ್ತಿಲ್ಲದೆ ಮಾಡಿರೋ ಕರ್ಮಗಳನ್ನ ಕಳ್ಕೊಳಕ್ಕೆ ಒಂದೇ ಸಾರಿ ಕಳಿಯಕ್ಕೆ ಸ್ವಾಮಿ ಸ್ವಲ್ಪ ಕಷ್ಟಗಳನ್ನ ಜಾಸ್ತಿ ಏರ್ಬಿಟ್ಟಿರ್ತಾರೆ ಈ ಟೈಮಲ್ಲಿ. ಯಾಕೆಂದ್ರೆ ನಾವು ಸತ್ಯೋಗಕ್ಕೆ ಹೋಗ್ಬೇಕು ಅಂತವ್ರು ಲೀಸ್ಟ್ ಅವರು ಸೇರಿಸ್ಬಿಟ್ಟಿರ್ತಾರೆ ಸ್ವಾಮಿ. ಕೆಲವ್ರನ್ನ ಸೇರ್ಸೋ ಹಂತದಲ್ಲಿದ್ದಾರೆ, ಕೆಲವ್ರನ್ನ ಸೇರಿಸ್ಬಿಟ್ಟಿರ್ತಾರೆ. ಅಂತವ್ರಿಗೆ ಕಷ್ಟಗಳು ಬರ್ತವೆ. ಅದಕ್ಕೆ ನನಗೆ ಸ್ವಾಮಿ ಒಂದು ಸೂಚನೆ ಕೊಟ್ಟಿದ್ದಾರೆ. ಸಂಧ್ಯಾ ಕಾಲ ಅಂದ್ರೆ ಸೂರ್ಯ ಉದಯ ಆಗೋಕ್ ಮುಂಚೆ ಸಂಧ್ಯಾ ಕಾಲದಲ್ಲಿ, ಉದಯ ಆದ್ಮೇಲೆ ಅಸ್ತಮ ಆಗುವಂತ ಸಂಧ್ಯಾ ಕಾಲದಲ್ಲಿ ಒಂದು 5:30 ಮೇಲೆ ಸಾಯಂಕಾಲ, ಬೆಳಿಗ್ಗೆ ಒಂದು 5:30 ಮೇಲೆ ಒಂದು 6:30 ಒಳಗಡೆ, ಸಾಯಂಕಾಲ 5:30 7 ಗಂಟೆ ತನಕ ಆ ಕಾಲದಲ್ಲಿ ಅಶ್ವತ್ಥ ಮರ ಇದೆ ನೋಡಿ, ಅಶ್ವತ್ಥ ಮರ, ಬೇವಿನ ಮರ, ಆ ಕೆಳಗಡೆ ಒಂದು ಆದಿಶೇಷ ವಿಗ್ರಹ ಸ್ಥಾಪನೆ ಮಾಡಿರ್ತಾರೆ. ನಾಗರಕಲ್ಲು ಅಂತ ಹೇಳ್ತೀವಲ್ಲ ವಿಗ್ರಹ, ಅದಕ್ಕೆ ಹೋಗಿ ನೀರಿಂದ ಶುದ್ಧ ಮಾಡಿ, ಹಾಲಿಂದ ಅಭಿಷೇಕ ಮಾಡಿ, ಪಂಚಾಮೃತ, ಬೆಲ್ಲ, ಹಣ್ಣು, ಕಾಯಿ ಇದನ್ನ ಮಿಕ್ಸ್ ಮಾಡಿ ನೈವೇದ್ಯಗಿಟ್ಟು ದೀಪ ಬೆಳಿಗ್ಗೆ, ಕರ್ಪೂರ ಬೆಳಿಗ್ಗೆ ಒಂದು 5 ರೌಂಡ್ 9 ರೌಂಡ್ ಪೂಜೆ ಮಾಡಿ, ಒಂದು 5 ವಾರ 9 ವಾರ ಶನಿವಾರ ಈ ತರ ಪೂಜೆ ಮಾಡಿದ್ರೆ ಅವರಲ್ಲಿ ಸತ್ಯವಾಗಿ ನಡೆದ್ರು ಕೆಲವು ಘಟನೆಗಳು ಕಷ್ಟಕರ ಜೀವನ ಮಾಡ್ತೀವಲ್ಲ ಅಂತವ್ರಿಗೆ ಆದ್ರಿಂದ ಸ್ವಲ್ಪ ಶುಭ ಫಲಗಳು ಬರ್ತವೆ, ಒಳ್ಳೆ ಫಲಗಳು ಬರ್ತವೆ. ಕರ್ಮ ಸ್ವಲ್ಪ ಡೌನ್ ಆಗ್ತದೆ, ಕಮ್ಮಿ ಆಗುತ್ತೆ. ಅದನ್ನ ಮೊನ್ನೆ ತಾನೇ ತೋರಿಸಿದ್ದಾರೆ. ಸಂಧ್ಯಾ ಕಾಲದ ಟೈಮ್ಗೆ ನೀನು ಇದರಲ್ಲಿ ವಿಡಿಯೋದಲ್ಲಿ ಪೂಜೆ ಮಾಡೋದನ್ನ ತಿಳಿಸು ಅಂತ ಸ್ವಾಮಿನೇ ಇದು ಹೇಳಿದ್ದಾರೆ ನನಗೆ. ಇದು ಎಲ್ಲರೂ ಮಾಡ್ಬೋದು, ಎಲ್ರು ಮಾಡ್ಬೇಕು. ಯಾಕೆಂದ್ರೆ ಸತ್ಯ ಯುಗಕ್ಕೆ ಹೋಗೋವ್ರಿಗೆ ಅವ್ರ ಹಿಂದೆ ಮಾಡಿರ್ತಕ್ಕಂತ ಕರ್ಮಗಳ ಕಳಿಯೋದಕ್ಕೆ ಈ ಪೂಜೆ ಮಾಡ್ಲೇಬೇಕು ಅವರು. ನಮ್ಮ ಅಶ್ವತ್ಥ ಮರ, ಬೇವಿನ ಮರ, ನಾಗರ ವಿಗ್ರಹ ಇರೋ ಕಡೆ ಇಷ್ಟು ಪೂಜೆ ಮಾಡಿದ್ರೆ ಅವ್ರಿಗೆ ತುಂಬಾ ಫಲ ಸಿಗುತ್ತೆ. ಆಮೇಲೆ ಅವ್ರ ಕರ್ಮಗಳು ಕಮ್ಮಿ ಆಗ್ತಾ ಹೋಗ್ತವೆ. ಜೀವನ ಮಾಡಕ್ಕೆ ಒಂದು ಸಾಧಾರಣ ಜೀವನ, ಒಳ್ಳೆ ಮನಸ್ಸಿಂದ ಸಾಗಕ್ಕೆ ಉತ್ತಮವಾದ ಒಂದು ದಾರಿ ಸಿಗುತ್ತೆ. ಶನಿ ಮಹಾತ್ಮ ಅವರು ದಾರಿ ಮಾರ್ಗ ಬಿಟ್ಕೊಡ್ತಾರೆ, ಶಿವ ಅವ್ರಿಗೂ ಕರುಣೆ ಬರುತ್ತೆ. ಇದು ಒಂದು ಒಳ್ಳೆ ಟಿಪ್ಸ್ ಹೇಳಿದ್ದೀರಾ, ಎಲ್ಲರೂ ಇದನ್ನು ಯೂಸ್ ಮಾಡ್ಲಿ. ಮತ್ತೆ ಆಮೇಲೆ ಇದೊಂದು ಜ್ಞಾಪಕ ಇರಲಿ ಸರ್, ಫೆಬ್ರವರಿ 7ನೇ ತಾರೀಕು ನೆಕ್ಸ್ಟ್ ಇಯರ್ ಅಲ್ಲಿ 2027ಕ್ಕೆ ನಾಟಕೀಯ ಪ್ರಪಂಚ ಕಟ್ ಮಾಡ್ತಾರೆ. ಇವ್ರು ಚಂದ ಅವ್ರ ಚಂದ ಅಂತ ಯಾರು ಡೈವರ್ಸ್ ಕೊಟ್ಕೊಂಡು ಜೀವನ ಮಾಡ್ತಾರೆ, ಅಥವಾ ಗಂಡನ ಹೆಂಡತಿ ನಂಬಲ್ಲ, ಹೆಂಡತಿನ ಗಂಡನ ನಂಬಲ್ಲ, ಮಕ್ಕಳು ನಂಬಲ್ಲ, ಈ ಜೀವನ ಕಟ್ಟಾಗತ್ತೆ. ಸತ್ಯವಾದದ್ದನ್ನ ಮನೆಯಲ್ಲಿ ಅರ್ಥಕೊಂಡು ಅನುಭವಿಸ್ಕೊಂಡು ಹೋದವ್ರಿಗೆ ಮಾತ್ರ ಜೀವನ. ಇಲ್ಲ ಅಂದ್ರೆ ಕೆಲವು ಅಂಗಗಳು ನಾವೇನಾದ್ರೂ ತಪ್ಪು ಮಾಡಿದ್ರೆ ಕೆಲವು ಅಂಗಗಳನ್ನ ಕಳ್ಕೊಂಡು ಪಶ್ಚಾತ್ತಾಪ ಪಟ್ಟು ಆಮೇಲೆ ಸತ್ಯಯುಗನು ತಗೋತಾರೆ. ಇಲ್ಲ ಅಂತಲ್ಲ ಕೆಲವ್ರನ್ನ, ಆ ಕೆಲಸ ಯಾರು ಮಾಡ್ಕೋಬೇಡಿ. ಸಂಸಾರದಲ್ಲಿ ತಾಳ್ಮೆಯಿಂದ ಬೇರೆಯವ್ರನ್ನ ಮರಳು ಮಾಡಿ ಒಂದು ಬೇರೆಯವ್ರ ಕಡೆಯಿಂದ
ತೊಂದರೆ ಕೊಟ್ಟು ನಾವು ನಗುವಂತ ಕೆಲಸ ಯಾರು ಮಾಡ್ಬೇಡಿ. ಬಹಳ ತಪ್ಪಿದೆ. ಮುಂದೆ ಇದು ಎಲ್ಲಿ ತನಕ ಅಂದ್ರೆ ಫೆಬ್ರವರಿ 7ಕ್ಕೆ ಲಾಸ್ಟ್ 27ನೇ ಇಸ್ವಿಗೆ ನನಗೆ ಸ್ವಾಮಿ ಆದೇಶ ಕೊಟ್ಟಿದ್ದಾರೆ. ಅದನ್ನ ತಿಳಿಸಿದ್ದೀನಿ. ಅವರು ತಿಳಿಸಕ್ ಹೇಳಿದ್ರು. ನಮ್ಮ ಸ್ವದೇಶ್ ಚಾನೆಲ್ ಮುಖಾಂತರ ತಿಳಿಸಿದ್ದೀನಿ. ಯಾವಾಗ ಇದನ್ನ ತಿಳಿಸಿದ್ರು ಸ್ವಾಮಿಗಳು? ಇದನ್ನ ಮೊನ್ನೆ ತಿಳಿಸಿದ್ರು. ಧ್ಯಾನ ಮಾಡಿ ಮಲಗಿರ್ಬೇಕಾದ್ರೆ ಇದನ್ನ ಹೇಳಿದ್ರು ಸರ್. ಕಲ್ಕಿ ಭಗವಾನ್ ಒಂದು ವಾರದಿಂದ ಹೇಳಿದ್ರು. ಯಾವ ಸ್ವಾಮಿಗಳು ಇದನ್ನ ತಿಳಿಸಿದ್ದು? ನನಗೆ ಋಷಿಗಳು, ಭಗವಂತ ನಮ್ಮ ಆತ್ಮದಲ್ಲಿ ಪರಮಾತ್ಮ ಹೇಳ್ಬಿಡ್ತಾರೆ ಸರ್. ಇಂಥವ್ರು ಅಂತ ಅಲ್ಲ, ಅವರು ವಾಯ್ಸ್ ಮುಖಾಂತರ ಹೇಳ್ಬಿಡ್ತಾರೆ. ಅಂದ್ರೆ ನನಗೆ ಕಾಲ ಭೈರವೇಶ್ವರ ಶಿವ ಅವರು ಸುಮಾರು ರೂಪದಲ್ಲಿ ನಾನು ಹೇಳ್ಕೊ ಬಂದಿದ್ದೀನಲ್ಲ ನಮ್ಮ ಇದ್ರಲ್ಲೇ ಸದಸ್ಯದಲ್ಲಿ ಅಯೋಧ್ಯೆಯಲ್ಲಿ. ಅದೇ ಪ್ರಕಾರ ನನಗೆ ಅಶರೀರವಾಣಿ ಒಳಗಿಂದ ಹೇಳಿರೋ ವಿಷಯನ ಹೇಳಿದ್ದೀನಿ. ಅದು ಕಾದ್ ನೋಡಿ ಗೊತ್ತಾಗುತ್ತೆ. ಒಂದು ವರ್ಷ ಇನ್ನ ಕಾದ್ ನೋಡಿದ್ರೆ ಅದರದ್ದು ರಿಸಲ್ಟ್ ಕಾಣುತ್ತೆ. 10 ತಿಂಗಳಿದೆ ಅಲ್ವಾ? ಓಕೆ. ಈಗ ಯುದ್ಧ ಬಂದು ಇದು ನೀವು ಹೇಳಿದಾಗ ನೆಕ್ಸ್ಟ್ ಚೈನಾ ಪಾಕಿಸ್ತಾನ ಜಾಯಿನ್ ಆಗುತ್ತೆ. ನಮ್ಮ ಪಾಕಿಸ್ತಾನ ಭಾರತ, ಪಾಕಿಸ್ತಾನ ಚೈನಾ ಇದು ಅಂತ್ಯ ಕಾಲದಲ್ಲಿ ಯುದ್ಧ ಆಗುತ್ತೆ. ಇದನ್ನ ನಿಲ್ಸಕ್ಕಾಗಲ್ಲ. ಆದ್ರೆ ನಮ್ಮ ದೇಶದಲ್ಲಿರೋ ಒಳಗೆ ನಡೀತಕ್ಕಂತ ಯಾರು ಕೃತ್ಯ ಮಾಡಕ್ ರೆಡಿ ಇದಾರೆ ಅವ್ರನ್ನ ಮಟ್ಟ ಹಾಕ್ತಾ ಹೋಗ್ಬೇಕು ಅಷ್ಟೇ. ಆದಷ್ಟು ಅದನ್ನ ತಪ್ಸಕ್ಕಾಗಲ್ಲ. ಅದು ಆಗುತ್ತೆ. ಆದ್ರೆ ಒಳಗಡೆ ಬರಕ್ ಬಿಡಲ್ಲ. ಅಷ್ಟರಲ್ಲಿ ಪ್ರಳಯಗಳು ಬಂದು ಕೊಚ್ಕೊಂಡು ಹೋಗಿ ಸ್ವಾಮಿ ಶುದ್ಧತೆಗೆ ಆಕ್ಷನ್ ತಗೊಂಡ್ಬಿಡ್ತಾರೆ. ಓಕೆ ಓಕೆ. ಸೊ ಇದಿಷ್ಟು ಒಂದಷ್ಟು ವಿಚಾರಗಳು. 7 ವರ್ಷ 4 ತಿಂಗಳು ಏಪ್ರಿಲ್ಗೆ ಇನ್ನು ಇರೋದು ಸರ್. ಸೊ ಅದಾದ್ಮೇಲೆ ಸತ್ಯಯುಗ ಸಂಪೂರ್ಣವಾಗಿ ಬರುತ್ತೆ ಅಂತೀರಾ? ಹೌದು ಸರ್, ಬರುತ್ತೆ 7 ವರ್ಷ 4 ತಿಂಗಳಿದೆ. ಓಕೆ, ಕಾದ್ ನೋಡೋಣ. ಎಲ್ಲರಿಗೂ ಒಳ್ಳೇದೇ ಆಗುತ್ತೆ. ಸ್ವಾಮಿಗಳು ಮತ್ತೆ ಹೆಂಗ್ ನೋಡಕ್ ಹೋದ್ರೆ ಸಾಕಷ್ಟು ಸೂಚನೆಗಳು ನಡೀತಾ ಇದ್ದಾವೆ, ತೋರಿಸ್ತಾ ಇದ್ದಾರೆ. ಪ್ರಪಂಚದಲ್ಲಿ ಬೇರೆ ಬೇರೆ ಒಂದಷ್ಟು ಅಂದ್ರೆ ಏನು ಘಟನೆಗಳು ನಡೀತಾ ಇದ್ದಾವೆ, ಯುದ್ಧಗಳು ನಡೀತಾ ಇದ್ದಾವೆ, ನಷ್ಟಗಳಾಗ್ತಾ ಇದ್ದಾವೆ. ಸೊ ಇದರದ್ದು ಅಂದ್ರೆ ಇದಿನ್ನೂ ಅತಿರೇಕಕ್ಕಾಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ. ಕಡಿಮೆ ಆಗಲ್ಲ, ಅತಿಯಾಗಿ ಆಗುತ್ತೆ ಅಂತ ಹೇಳ್ತಾರೆ. ಅದನ್ನ ನಾನು ತಿಳಿಸಕ್ ಪ್ರಯತ್ನ ಪಟ್ಟಿದ್ದೀನಿ. ಇನ್ನು ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಹೇಳ್ದಂಗೆ ಅತಿ ಆಗ್ತಾ ಹೋಗುತ್ತೆ. ಓಕೆ, ಅಂದ್ರೆ ಇಲ್ಲಿ ಧೈರ್ಯವಾಗಿ ಬದುಕಬೇಕು ಅಷ್ಟೇನೆ. ಹೌದು. ಏನ್ ಬೇಕು ಹಾಕೊಂಡ್ಲಿ, ಇರೋ ತನಕ ನಾವು ನೆಮ್ಮದಿಯಾಗಿರ್ಬೇಕು, ಹೋದ್ರೆ ತಲೆ ಕೆಡ್ಸ್ಕೋಬಾರ್ದು ಅಂತ ಮನುಷ್ಯತ್ವದಿಂದ ಧೈರ್ಯವಾಗಿ ಬದುಕಬೇಕು. ಕರುಣೆ, ಧೈರ್ಯ, ಧರ್ಮ, ಧೈರ್ಯ, ಮನಸ್ಸು ಧೈರ್ಯ ಇರಬೇಕು, ಧರ್ಮವಾಗಿರ್ಬೇಕು. ನಾವು ಸಂಸಾರದಲ್ಲಿ ಒಂದು ಸೌಮ್ಯತೆಯಿಂದ ಬದುಕಬೇಕು. ಈ ಜೀವನ ಮಾಡ್ಕೊಂಡು ಹೋಗ್ಬೇಕು. ಇನ್ಮೇಲೆ ಬೇರೆದನ್ನ ಬಿಟ್ಟಾಕ್ಬೇಕು. ಓಕೆ, ಒಂದಷ್ಟು ಒಳ್ಳೆ ವಿಚಾರಗಳು. ಬೇರೆದನ್ನೆಲ್ಲ ನಾನು ಮಾಡ್ತೀನಿ ಅಂದ್ರೆ ಪೆಟ್ಟಂತೂ ತಿನ್ಲೇಬೇಕು. ಸೊ ಇಲ್ಲಿ ನಾವು ಬದುಕೋದಕ್ಕೆ, ಜೀವನ ಸಂಸಾರ ನಡ್ಕೊಂಡು ಹೋಗೋದಕ್ಕೆ ಏನ್ ಬೇಕು, ಮನೆ ಕುಟುಂಬಕ್ಕೆ ಇಷ್ಟು ಮಾತ್ರ ನಾವು ಗಮನದಲ್ಲಿ ಇಟ್ಕೊಂಡ್ರೆ ಸಾಕು. ನೆಮ್ಮದಿ, ಸಹಕಾರ, ಇಷ್ಟು ಮಾತ್ರ. ಓಕೆ, ಸೊ ನೆಕ್ಸ್ಟ್ ಇನ್ನು ಬೇರೆ ಏನಾದರೂ ವಿಚಾರಗಳು ನಿಮ್ಮ ಗಮನಕ್ಕೆ ಬಂದಾಗ ತೊಗೊಂಬನ್ನಿ, ನಾವು ನಮ್ಮ ವೀಕ್ಷಕರ ಮುಂದೆ ಮಾತಾಡ್ತಾ ಹೋಗೋಣ. ಆಯ್ತು ಸರ್. ಓಕೆ, ನಮಸ್ಕಾರ. ಶುಭ. ಸೊ ವೀಕ್ಷಕರೇ, ರಾಜೀವ್ ಅವರು ಒಂದಷ್ಟು ಅಪ್ಡೇಟ್ಸ್ ಕೊಟ್ಟಿದ್ದಾರೆ. ಮುಂದೆ ಇನ್ನು ಅಂದರೆ ಅತಿಯಾಗುತ್ತೆ ಯುದ್ಧಗಳು, ಚೈನಾ ಪಾಕಿಸ್ತಾನನೂ ಇದರಲ್ಲಿ ಜಾಯ್ನ್ ಆಗುತ್ತೆ ಅನ್ನೋ ಒಂದು ಸೂಚನೆ. ಬಟ್ ಸತ್ಯಯುಗಕ್ಕೆ ಅಂದರೆ ನಮ್ಮ ಒಂದು ಪಾಪಕರ್ಮಗಳನ್ನ ಕಳ್ಕೊಳ್ಳೋಕ್ಕೆ ಅಶ್ವತ್ಥ ಕಟ್ಟೆ, ಅಲ್ಲಿ ನಾಗರಕಲ್ಲುಗಳು, ಅಶ್ವತ್ಥ ಕಟ್ಟೆ ಅಂದರೆ ಸಂಧ್ಯಾ ಕಾಲ, ಬೆಳಗ್ಗೆ ಆಗ್ಬೋದು ಸಂಜೆ ಆಗ್ಬೋದು. ಸೊ ಈ ಸಮಯಗಳಲ್ಲಿ ಅಲ್ಲಿ ಒಂದು ಪೂಜೆ ಮಾಡೋದು, ಅದನ್ನು ಅಭಿಷೇಕ ಮಾಡೋದು. ಸೊ ಈ ಒಂದು ವಿಚಾರ ತಿಳಿಸಿದ್ದಾರೆ. ಇದನ್ನು ಮಾಡೋದ್ರಿಂದ ನಾವು ಹಿಂದೆ ಮಾಡಿರೋ ಪಾಪಕರ್ಮಗಳನ್ನ ಕಡಿಮೆ ಮಾಡ್ಕೋಬೋದು. ನೆಕ್ಸ್ಟ್ ಬರೋ ಸತ್ಯಯುಗಕ್ಕೆ ನಾವು ಜಾಯ್ನ್ ಆಗೋಕ್ಕೆ ಆಪ್ಷನ್ ಇದೆ ಅಂತ ಹೇಳಿದ್ದಾರೆ. ಇದನ್ನು ಅವ್ರು ಹೇಳಿದ್ದಲ್ಲ, ಇದನ್ನು ಸ್ವಾಮಿಗಳವ್ರಿಗೆ ಇದನ್ನು ಮಾಡೋಕ್ಕೆ ತಿಳಿಸಿರೋದು. ಸೊ ಇದನ್ನು ಮಾಡ್ಕೊಳ್ಳಿ. ಮಾಡಿರೋ ಒಂದಷ್ಟು ಪಾಪ ಕರ್ಮಗಳನ್ನ ಕಳ್ಕೊಂಡು ಬರೋ ಒಳ್ಳೆ ದಿನಗಳಿಗೆ ಹೋಗೋದಕ್ಕೆ ಪ್ರಯತ್ನ ಪಡೋದು ಒಳ್ಳೆಯದು ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಇನ್ನೂ ಏನಾದರೂ ಬೇರೆ ವಿಚಾರಗಳನ್ನ ರಾಜೀವ್ ಅವರು ತಿಳಿಸಿದ್ರೆ ಅದನ್ನು ಮತ್ತೆ ವಿಡಿಯೋ ಮಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.